ಬಿಜೆಪಿಯವರು JDS ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ಸಿದ್ದರಾಮಯ್ಯ ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಸಿದ್ಧತೆ. ಗೆಹ್ಲೋಟ್ ತೀರ್ಮಾನದ ಬಳಿಕ ಕಾಂಗ್ರೆಸ್ ಮುಂದಿನ ಹೋರಾಟ. ಸರ್ಕಾರವನ್ನ ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಎಂದ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಸಮರ 5ನೇ ದಿನಕ್ಕೆ ಕಾಲಿಟ್ಟ ಮೈತ್ರಿ ಪಾದಯಾತ್ರೆ. ಉಮ್ಡಳ್ಳಿ ಗೇಟ್ ತಲುಪಿದ ಮೈಸೂರು ಚಲೋ. ಬಿಹಾರದ ನಂತರ ಕರ್ನಾಟಕದಲ್ಲೂ ಸೇತುವೆ ಕುಸಿತ. ಕಾಳಿ ನದಿ ಬ್ರಿಡ್ಜ್ ಏಕಾಏಕಿ ಧರಾಶಾಹಿ. ನೀರಿಗೆ ಬಿದ್ದ ಟ್ರಕ್ ಚಾಲಕ ಎಸ್ಕೆ. ಬೆಳಗಾವಿಯಲ್ಲಿ ಕಾರ್ಖಾನೆ ಧಗಧಗ. ಓರ್ವ ಸಾವು, 3ರ ಸ್ಥಿತಿ ಚಿಂತಾಜನಕ. ಘಟನಾ ಸ್ಥಳದಲ್ಲಿ ಮುಂದುವರೆದ ಕಾರ್ಯಾಚರಣೆ. ಸ್ವದೇಶಕ್ಕೆ ಮರಳಿದ ಒಲಿಂಪಿಕ್ ಪದಕ ವಿಜೇತೆ. ದೆಹಲಿಯಲ್ಲಿ ಶೂಟರ್ ಮನು ಭಾಕರ್ಗೆ ಗ್ರ್ಯಾಂಡ್ ವೆಲ್ಕಮ್. ಅಭಿಮಾನಿಗಳಿಂದ ಹೂ ಮಳೆಗರೆದು ಅದ್ದೂರಿ ಮೆರವಣಿಗೆ. ಉತ್ತರ ಕನ್ನಡದಲ್ಲಿ ರಾತ್ರೋರಾತ್ರಿ ಕುಸಿದಂತಹ ಸೇತುವೆ. ಗೋವಾದಿಂದ ಹುಬ್ಬಳ್ಳಿ ಮಾರ್ಗದಲ್ಲಿ ಈ ಒಂದು ಬದಲಾವಣೆ ಆಗಿದೆ. 40 ವರ್ಷ ಹಳೆ ಸೇತುವೆಯಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ತಾತ್ಕಾಲಿಕವಾಗಿ ದ್ವಿಚಕ್ರ ವಾಹನಗಳಿಗಷ್ಟೇ ಅನುಮತಿಯನ್ನು ಕೊಡಲಾಗಿದೆ. ಭಾರಿ ವಾಹನಗಳ ಸಂಚಾರಕ್ಕೆ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ. ಕಾರವಾರದ ಕೋಡಿ ಭಾಗ ಸಮೀಪದ ಹಳೆ ಸೇತುವೆ ನೋಡಿ. ಹಳೆ ಸೇತುವೆ ಒಂದು ರಾತ್ರೋರಾತ್ರಿ ಕುಸಿದು ಬಿದ್ದಿದೆ. ರಾತ್ರೋರಾತ್ರಿ ಕುಸಿದು ಬಿದ್ದಂಥ ಈ ಘಟನೆಯಲ್ಲಿ ಸೇತುವೆ ಕೆಳಗೆ ಟ್ರಕ್ ಚಾಲಕ ಬಿದ್ದಿದ್ರು. ಟ್ರಕ್ ಸಮೇತ ಚಾಲಕನನ್ನ ರಕ್ಷಿಸಲಾಗಿದೆ. ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳದವರು ಚಾಲಕನನ್ನು ರಕ್ಷಿಸಿದ್ರು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹಳೆ ಸೇತುವೆ ಸುಮಾರು 1986ರಲ್ಲಿ ನಿರ್ಮಾಣ ಆದಂಥ ಸೇತುವೆ. ಆ ಸೇತುವೆಯ ಪರಿಸ್ಥಿತಿ ಹೇಗಿತ್ತು, ಏನು ಕತೆ ನೋಡೋರು ದಿಕ್ಕಿರಲಿಲ್ಲ. ನೋಡ್ತಾ ಇದ್ದೀರಾ, ಗಮನಿಸ್ತಿದ್ದೀರಾ. ಕಾಳಿ ಸೇತುವೆ ಕುಸಿತಕ್ಕೂ ಮುನ್ನ ಯಾವ ರೀತಿ ಇತ್ತು ಅಂಥೇಳಿ, ಸೇತುವೆ ಕುಸಿತದ ನಂತರ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಅದು ಕೂಡ ರಾತ್ರಿ ಕುಸಿತದಕ್ಕೆ ದೊಡ್ಡ ದುರಂತವೊಂದು ತಪ್ಪಿದೆ. ಅಪ್ಪಿತಪ್ಪಿ ಏನಾದರೂ ಹಗಲೊತ್ತಿನಲ್ಲಿ ಈ ಸೇತುವೆ ಕುಸಿದಿದ್ರೆ ಕಾರವಾರ ಮತ್ತೊಂದು ದುರಂತಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸಾಕ್ಷಿಯಾಗ್ತಾ ಇತ್ತು.